ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈಗ ಕುಬೇರ ಪಿಕ್ಚರ್ ಬಂದಿತ್ತು ಕನ್ನಡ ಒಳಗೆ ಡಬ್ ಆಗಿ. ಅದಕ್ಕೆ ಇಲ್ಲಿ ಗಾಂಧಿನಗರದ ಸ್ವಪ್ನ ಥಿಯೇಟ್ರಿಗೆ ಬಂದಿದ್ವಿ. ನಮ್ಮ ದೋಸ್ತ್ ಮಾಧು. ಇನ್ನು ನೋಡ್ತೀವಿ ಒಳಗೆ ಮಂದಿ ಯಾರೂ ಕಾಣಿಸ್ತಾ ಇಲ್ಲ, ಕ್ರೌಡ್ ನೋಡ್ರಿ ಯಾರು ಇಲ್ಲಿ ಒಳಗಡೆ ಅದಾರ ಅಂತ ಹೇಳ್ತಾರೋ. ನಾನೇ ಒಬ್ಬ ಧನುಷಿಂದ ಪಿಕ್ಚರ್ ಯಾವುದಿದ್ರು ಕಣ್ಣು ಮುಚ್ಕೊಂಡು ಹೋಗ್ತೀನಿ. ನಾನು ಬಿಗ್ ಫ್ಯಾನ್ ಆಫ್ ಧನುಷ್. ಹಾಗಾಗಿ ಕನ್ನಡದಾಗ ಡಬ್ಡ್ ಮೂವಿ ಎಲ್ಲ ನಾನು ಇದ್ರೊಳಗೆ ನೋಡಿದ್ದೆ. ಫಸ್ಟ್ ಟೈಮ್ ಥಿಯೇಟ್ರೊಳಗೆ ನೋಡ್ತೀನಿ, ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಅದು ಕನ್ನಡ ಮೂವಿ ಡಬ್ ಮಾಡ್ಯಾರ ಅಂತೇಳಿ ನಾವು ಕನ್ನಡ ಮೂವಿಗೆ ಕುಬೇರ ನೋಡಕ್ಕೆ ಬಂದಿದ್ವಿ. ಅಲ್ಲೇನು ಮಚ್ಚ? ಎಸ್. ನೀ ಯಾರು ಫ್ಯಾನ್ ಇದ್ರೊಳಗೆ? ರಶ್ಮಿಕಾ ಮಂದಣ್ಣ. ಹೊರಗೆ ಬಂದು ರಿವ್ಯೂ ನೋಡಿ ಹೇಳ್ತಾನೆ ರಶ್ಮಿಕಾ ಮಂದಣ್ಣ ಹೆಂಗೆ ಮಾಡ್ಯಾಳ ಆ್ಯಕ್ಟಿಂಗ್. ಸೊ ಸಿನಿಮಾ ಹೆಂಗದ ನೋಡ್ಬೇಕಾ ಬಿಡಬೇಕಾ, ನೀವು ಹೆಂಗದ ಅಂತ ಬಂದು ಹೊರಗೆ ರಿವ್ಯೂ ಮಾಡ್ತೀವಿ. ಸೊ ಸಿನಿಮಾ ಬಂದು ನೋಡಿ ಹೇಳ್ತೀವಿ. ಅಲ್ಲಿವರೆಗೂ ವೇಟ್ ಮಾಡಿರಿ. ಇವಾಗ ಇಲ್ಲ ಅಂತಲ್ರಿ ಈಗ ಮಸ್ತ್ ಥಿಯೇಟ್ರ್ ಇದು, ಸೀಟ್ಗಳು ಪರವಾಗಿಲ್ಲ. ಬಾಲ್ಕನಿ ಇಲ್ಲಿ ಒಂದೇ ನಂಬರ್ ನೋಡು ಬರ್ತಾರೆ. ಡಬ್ಬಿಂಗ್ ಸಿನಿಮಾ ಯಾರು ಬರ್ಬೇಕಪ್ಪ? ಎಲ್ಲ ನನ್ನ ಕಡೆ ಕೊಡಪ್ಪ. ಅಂತಲೇ ಕುದುರೆ ಇದ್ದೀವಿ. ನಾನು ನಿಮ್ಗೆಲ್ಲ ವಿಡಿಯೋ ಮಾಡ್ತೀನಿ. ಅಲ್ಪ ಅಲ್ಲಿ ಇದಲ್ಲ ಏನು ಭಾಳ ಫ್ಯಾನ್ ಎಲ್ಲ ಅಲ್ಲಿ ನಡಿ. ಇಲ್ಲ ಯಾರು ನೋಡಿ ಅಷ್ಟು. ಇಲ್ಲ ಕುತ್ಕೊಂಡಾರಲ್ಲ. ನಾನೇ ಸೆಟ್ಟಿಂಗ್ ಐತಿ. ಮಾಧು ಬೆಂಗಳೂರು ಪಿಕ್ಚರ್ ನೋಡಕ್ಕೆ ಬಂದಂತ. ಹೀರೋ ಯಾರು? ಧನುಷ್. ದರ್ಶನ್ ಅಂತ. ಇವರು ಧನರಾಜ್. ಯಾವ ಧನರಾಜ್? ನೀವು ಬಿಗ್ ಬಾಸ್ ಧನರಾಜ್ ಫ್ಯಾನ? ಇಲ್ಲ, ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಫ್ಯಾನ್? ಒಳ ಕೇಳಿ ಮಂಜಾಡು ಮಾರ ತಲೆಕಿಲ್ಲ ಅಂತ ಮಂಜಾಡು ಬ್ಯಾಡು ಅಂದ್ರು ಬರೀ ರಶ್ಮಿಕಾ ಫ್ಯಾನ ಬೈಕೋಬೇಕಾಗಿರ್ತದೆ. ಕನ್ನಡದಾಗ ಯಾರು ಲೈಕ್ ಮಾಡ್ಲಿಕ್ಕೆ? ನಾನು ಕನ್ನಡ ಲೈಕ್ ನಾನು ಧನುಷ್ ನೋಡಿ ಬಂದಿನಿ, ನಾನು ರಶ್ಮಿಕಾ ನೋಡಿ ಬಂದಿನಿ. ನಾನು ರಶ್ಮಿಕಾ ನ್ಯಾಷನಲ್ ಕ್ರಶ್. ಬ್ಯೂಟಿ ವಿತ್ ಜೀರೋ ಟ್ಯಾಲೆಂಟ್ಸ್ ಇದ್ದಾರೆ. ಒಬ್ರು ಯಾರು ಥಿಯೇಟರ್ದಾಗ ಯಾರು ನೋಡಿ ಹಿಂದೆ ಕೂತ್ರಿ ಹಿಂಗೆ ತಗೊಳ್ತಾರೆ ಮುಂದೆ ಕೂತ್ಕೊಳ್ಳ ನಾ ಕಾರು ಇಟ್ಟ ಕಾರಣ ಕರೆ ನಾನು ನೋಡಿ ಹಂಗೆ ಕಾಣುತ್ತದೆ. ಈಗ ನೋಡಿ ಯಾರು ಕಾಣ ಅಯ್ಯೋ ಬಾಂಗುಮ್ಕೋ ಈಗ ಅಲ್ಲಿ ತೋರಿಸ್. ಅಲ್ಲಿ ಭಂಗ ಆಗುತ್ತೆ ನನಗೆ. ಫಸ್ಟ್ ಹಿಂಗೆ ಐತೆ ನಂದು ಅಂದರೆ ಇಷ್ಟು ವಾರಸ್ಟ್ ಇಲ್ಲ. ಈಗಲೂ ಭಂಗಿ. ಇದು ಕ್ಲಿಯರಿಟಿ ಕ್ಯಾಮ್ರಾ ಏನಿದೆ? ಫಸ್ಟ್ ಹಾಫ್ ಹೆಂಗೆ ಅನಿಸ್ತಾವ? ಫಸ್ಟ್ ಹಾಫ್ ಹೆಂಗದ? ಇಂಟ್ರೆಸ್ಟ್ ಬತ್ತು ನೋಡಕ. ಇನ್ನು ಮುಂದೆ ಪಿಕ್ಚರ್ ಬಾಕಿ ಅಡ್ಡಿ ಶುರುವಾತು. ಫಸ್ಟ್ ಹಾಫ್ ಹೆಂಗಿತ್ತು? ನನಗಂತೂ ಸಕ್ಕತ್ತಿತ್ತು. ಒಂದು 10ಕ್ಕೆ 4 ಕೊಡ್ಬಂದು. 10ಕ್ಕೆ 4? 10ಕ್ಕೆ 4 ಇಲ್ಲ, ಇದಕ್ಕೆ 10ಕ್ಕೆ ಅಲ್ಲಿ ನೋಡಿ ಗಜ್ಜ ಯಾರು ಬರೋಲ್ಲ ಹೇಳ್ಬಿಡು. 10ಕ್ಕೆ 4. ಸೊ ಫೈನಲಿ ಕುಬೇರಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಡೈರೆಕ್ಟಾಗಿ ಹಂಗೆ ಹಿಂಗೆ ನಿಮ್ಗೆ ಭಾಳ ಹೇಳಲ್ಲ. ಡೈರೆಕ್ಟಾಗಿ ಪಿಕ್ಚರ್ ಹೋಗಿ ನೋಡೋಕೆ ಲಾಯಕ್ಕಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಯಾವುದಾದ್ರು ಒಂದು ಪಿಕ್ಚರ್ಗೆ ಹೋದ್ರೆ ನಾವು ಇಂಟರ್ವ್ಯೂಲ್ ಆದರೂ ಇನ್ನೂ ಬೋರ್ ಹೊಡಿತಿರ್ತದೆ, ಯಾವಾಗ ಟೇಕಪ್ ತೊಗೋತಪ್ಪ ಅಂತ ಸ್ಟೋರಿ ಒಳಗೆ ಇನ್ವಾಲ್ವ್ ಆಗಲ್ಲ. ಆದರೆ ಕೆಲವೊಂದು ಸಿನಿಮಾಗಳು ಹೋಗ್ತಾ 5 ನಿಮಿಷದಲ್ಲಿ ಪಿಕಪ್ ತೊಗೋತೆ. ಅದೇ ರೀತಿ ಕುಬೇರ ಅಂತ ಹೇಳ್ಬೋದು. ಇದರಲ್ಲಿ ಒಂದು 5 ನಿಮಿಷದಲ್ಲಿ ನಿಮಗೆ ಪಿಕಪ್ ಆಗುತ್ತೆ. 5 ನಿಮಿಷ ಯಾಕಪ್ಪ ಅಂತೀರ ಕೇಳ್ಬೋದು. ಒಂದು ಕ್ಯಾರೆಕ್ಟರ್ ಪಾತ್ರ ಎಲ್ಲ ನಿಮ್ಗೆ ಪರಿಚಯ ಬೇಕಾದ್ರೆ ಒಂದು 5 ನಿಮಿಷ ಬೇಕೇ ಬೇಕು. ಅದೇ ರೀತಿ ಕುಬೇರ ಕೂಡ ಒಂದು 5 ನಿಮಿಷದಲ್ಲಿ ಕಥೆಯೊಳಗೆ ಇನ್ವಾಲ್ವ್ ಆಗಿಬಿಡ್ತೀರಿ. ಕುಬೇರ ಸಿನಿಮಾದ ಸ್ಟೋರಿ ಲೈನ್ ಒಂದು ಲೈನಲ್ಲಿ ಹೇಳಬೇಕಾದ್ರೆ, ಇವಾಗ ಸಮುದ್ರ ಮಂಥನ ನಡೀತಿರ್ಬೇಕಾದ್ರೆ ಅಲ್ಲಿ ಅಮೃತ ಬರೋ ಜಾಗದಲ್ಲಿ ವಿಷ ಬಂದ್ಬಿಡುತ್ತೆ. ಸೊ ಆ ಒಂದು ವಿಷಯನ ಶಿವ ಬಂದ್ಬಿಟ್ಟು ಕುಡಿದ್ಬಿಟ್ಟು ಅವ್ರನ್ನ ಕಾಪಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ನಾಗಾರ್ಜುನ ಅವರು ಒಂದು 10 ವರ್ಷ ಜೈಲ್ ಆಗಿರುತ್ತೆ ಅವರಿಗೆ. ಅವ್ರನ್ನ CBI ಆಫೀಸರ್ ಇರ್ತಾರೆ. 10 ವರ್ಷ ಜೈಲ್ ಆಗಿರುತ್ತೆ. ಅವ್ರನ್ನ ಬಿಡುಗಡೆ ಮಾಡಿಬಿಟ್ಟು 1,00,000 ಕೋಟಿ ಬ್ಲಾಕ್ ಅಮೌಂಟ್ ಅನ್ನ ವೈಟ್ ಮನಿ ಮಾಡಕ್ಕೆ ಇವರನ್ನ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಶಿವನ್ ರೂಪದಲ್ಲಿ ಬಂದ್ಬಿಟ್ಟು ಮಾಸ್ಟರ್ ಮೈಂಡ್ ಇರೋ ಕಾರಣ ಇವ್ರನ್ನ ಬಿಡಿಸ್ಕೊಂಡ್ಬಂದು ಇದರಲ್ಲಿ ಈ ಒಂದು ಬ್ಲಾಕ್ ಮನಿಯಿಂದ ವೈಟ್ ಮನಿ ಮಾಡಕ್ಕೆ ಕರ್ಕೊಂಡ್ ಬರ್ತಾರೆ. ಸೊ ಇದರಲ್ಲಿ ಒಂದು ಭಿಕ್ಷುಕನಿಂದ ಕತೆ ಶುರುವಾಗುತ್ತೆ. ಇದರಲ್ಲಿ ಅದೇ ಭಿಕ್ಷುಕ ಧನುಷನ್ ಪಾತ್ರ ಅಂತ ಹೇಳ್ಬೋದು. ಇಲ್ಲಿ ಧನುಷ್ ಅವರ ಪಾತ್ರದಿಂದ ಅದು ಭಿಕ್ಷುಕದ ಕ್ಯಾರೆಕ್ಟರ್ ನೋಡಿ
ನೋಡಿಬಿಟ್ಟು ಹೆಂಗಿರುತ್ತೆ ಅಂತ ನಾನು ಹೋಗಿದ್ದೆ ಸಿನಿಮಾದಲ್ಲಿ. ನಿಜ ಹೇಳಬೇಕಂದ್ರೆ ಅದು ಒಂದು ಕ್ಯಾರೆಕ್ಟರ್, ಅದು ಒಂದು ಸೀನ್ ನೋಡಿಬಿಟ್ಟು ಹೋಗಿದೆ ನನಗೆ. ಯಾಕಂದರೆ ಧನುಷ್ ಅವ್ರ ಸಿನಿಮಾ ಕಣ್ಣು ಮುಚ್ಕೊಂಡು ನಾನು ನೋಡ್ತಿದ್ದೆ, ಯಾವಾಗಾದ್ರೂ ಮೊಬೈಲ್ ಡಬ್ಬರ್ ಸಿನಿಮಾ ನೋಡ್ತಾ ಇದ್ದೆ. ಸೊ ಅದೇ ರೀತಿ ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಹೋಗಿದೆ. ಸೊ ಮೋಸ ಇಲ್ಲ, ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡ್ರಿ. ಥಿಯೇಟರ್ ಪ್ರಿಂಟ್ ಬಂದರೂ ಕೂಡ ಥಿಯೇಟರ್ ಒಳಗೆ ಮಜಾ ಬರ್ತದೆ, ಹೋಗಿ ನೀವು ನೋಡ್ರಿ. ಇಲ್ಲಿ ಅದೇ ರೀತಿಯಾಗಿ ಇವಾಗ ಒಂದು ನಾವು ಹೇಳ್ತೀವಲ್ಲ, ಇವಾಗ ನಾವು ನಾರ್ಮಲ್ ಆಗಿ ಹೇಳ್ತೀವಲ್ಲ ತಲೆ ಮೇಲೆ ದೇವ್ರ ಕೈ ಎದ್ದು ಬಿಡು ಅಂತ, ಅದೇ ರೀತಿಯಾಗಿ ಇಲ್ಲಿ ಹೀರೋನ ತಲೆ ಮೇಲೆ ಕೂಡ ಶಿವ ಪಾರ್ವತಿ ಸ್ವತಃ ಆಶೀರ್ವಾದ ಇರುತ್ತೆ. ಒಂದು ಭಿಕ್ಷುಕನ ಜೀವನ ಹೇಗಿದೆ ಅಂತ ಇದರಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮಸಾಲ ಹಾಗೂ ಹಾಡ್ ಅಂತ ಎಕ್ಸ್ಪೆಕ್ಟ್ ಮಾಡೋರು ಈ ಪಿಕ್ಚರ್ಗೆ ಯಾರು ಬರ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ರಾಗ ಹಾಫ್ ಚೊಟ್ಟಿ ಉಟ್ಕೊಂಡು ಮಸಾಲ ಹಾಡುಗಳು, ಐಟಮ್ ಸಾಂಗ್ಗಳು ಏನೂ ಇಲ್ಲ. ಸೊ ಪ್ಯೂರ್ ಒಂದು ಕತೆ ಒಳಗೆ ನಿಮ್ಗೆ ಇನ್ವಾಲ್ವ್ ಮಾಡಿ ಒಂದು ಎವರೇಜ್ ಎಂಗೇಜ್ ಇರ್ತೈತೆ, ನಿಮ್ಗೆ ಬೋರ್ ಅಂತೂ ಸತ್ರು ಆಗಲ್ಲ. ಸೊ ಅಷ್ಟು ಚೆನ್ನಾಗಿ ಸ್ಟೋರಿ ಮಾಡಿದ್ರಾಗ ಕಾಮಿಡಿಯನ್ ಇದ್ರಾಗ ಯಾರು ಇಲ್ಲ. ರಶ್ಮಿಕಾ ಮಂದಣ್ಣ ಕಾಮಿಡಿ ಅಂತ ಹೇಳ್ಬೋದು. ಬೇರೆ ಹುಡುಗನ ಜೊತೆ ಓಡೋಗಿ ಸೆಟ್ಲ್ ಆಗಬೇಕಂತ ರಶ್ಮಿಕಾ ಮಂದಣ್ಣ ಇದರಲ್ಲಿ ಹೋಗಬೇಕಾದ್ರೆ ಅಲ್ಲಿ ಸ್ಟೇಷನ್ ಅಲ್ಲಿ ಹೀರೋ ಹಾಗೂ ಹೀರೋಯಿನ್ ಭೇಟಿ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಕಾಮಿಡಿ ನಿಮ್ಗೆ ತಗೊಂಡು ಹೋಗುತ್ತೆ. ಇಂಥ ದೊಡ್ಡ ಹೀರೋ ಇದರಲ್ಲಿ ಏನಪ್ಪ ಹಾಡಿಲ್ಲ ಏನಿಲ್ಲ ಅಂತ ಅನ್ಬೋದು, ಆದರೆ ಹಾಡಿಗಿಂತ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆದರೆ ಯಾವುದಾದ್ರೂ ಒಂದು ಚೆನ್ನಾಗಿ ಹಾಡ ಇರಬೇಕಿತ್ತು, ಒಂದು ಸಾಂಗ್ ಇರಬೇಕಿತ್ತು ಅನ್ಸುತ್ತೆ. ಆದರೂ ಕೂಡ ಪರವಾಗಿಲ್ಲ, ಸ್ಟೋರಿ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಸೊ ನೀವು ಯಾರೆಲ್ಲ ಹೋಗಿ ನೋಡಿಲ್ಲ, ಥಿಯೇಟರ್ ಪ್ರಿಂಟ್ ಮೊಬೈಲಲ್ಲಿ ಬಂದಿರೋದೇ ಈಗೆಲ್ಲ, ಸೊ ನೋಡೋಕೆ ಹೋಗಬೇಡಿ, ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಯಾವುದಾದ್ರು ಒಂದು ಸಿನಿಮಾಗೆ ಹೋದ್ರೆ ಬೋರ್ ಆಗದೆ ಇರಲ್ಲ, ಫಸ್ಟ್ ಒಂದು ಫ್ರೀ ಮಾಡ್ಕೊಂಡು ಬಂದಿರ್ತೀವಿ ರೊಕ್ಕ ಕೊಟ್ಟು. ಸೊ ಚೆನ್ನಾಗಿದ್ರೆ ಸಾಕು, ಸ್ಯಾಟಿಸ್ಫೈ ಆದರೆ ಸಾಕಂತ ಹೋಗಿರ್ತೀವಿ. ಈ ಸಿನಿಮಾ ನಿಜವಾಗ್ಲೂ ಬಂದದಕ್ಕೂ, ಟೈಮ್ ಫ್ರೀ ಮಾಡ್ಕೊಂಡು ಬಂದದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಬೋದು. ಸೊ ಕುಬೇರ ಸಿನಿಮಾ ನಿಮ್ಮ ಲ್ಯಾಂಗ್ವೇಜ್ಗಳಲ್ಲಿ ಹೋಗಿ ನೋಡ್ಬೋದು. ನಿಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ಹೋಗಿ ನೋಡ್ಬೋದು. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. 100% ಯಾವುದೇ ಮೋಸ ಇಲ್ಲ. ಕುಬೇರ ಸಿನಿಮಾ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ, ಮಜಾ ಬರುತ್ತೆ.